ತಮಿಳುನಾಡಿಗೆ ನೀರು ಹರಿಸಿ ಎನ್ನುವಂತ ಆದೇಶವನ್ನು ಖಂಡಿಸಿ ಕರ್ನಾಟಕದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಮಂಡ್ಯದಲ್ಲಿ ಪ್ರತಿಭಟನೆಯ ತೀವ್ರತೆ ಹೆಚ್ಚಿದೆ. ಕೆಆರ್ಎಸ್ನಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉರುಳು ಸೇವೆ ಮಾಡಿದ್ದಾರೆ. ಕೆಆರ್ಎಸ್ ಸಮೀಪ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚುವರಿ ಬಂದೋಬಸ್ತನ್ನ ಕೂಡ ಮಂಡ್ಯ ಪೊಲೀಸರು ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಫೋರ್ಸ್ ಅನ್ನ ತರಿಸಲಾಗ್ತಾ ಇದೆ, ಹೆಚ್ಚಿಸಲಾಗ್ತಾ ಇದೆ. ಮಂಡ್ಯ ಸೂಕ್ಷ್ಮ ಪ್ರದೇಶ. ಕಾವೇರಿ ವಿಚಾರದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆಗಳು ತೀವ್ರವಾಗಿರುತ್ತೆ, ಹೆಚ್ಚಾಗುತ್ತೆ. ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಕೆಆರ್ಎಸ್ ಗೇಟ್ ಬಳಿ ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು, ಉರುಳು ಸೇವೆ ಮಾಡಿರೋದು ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಕನ್ನಡ ಪರ ಸಂಘಟನೆಯವರು ಕೇಳ್ತಾ ಇರೋದು, ನಮ್ಮಲ್ಲಿ ಕುಡಿಯೋ ನೀರಿಗೆ ಅಂತ ನಾವು ಸ್ಟೋರೇಜ್ ಮಾಡಿಟ್ಟುಕೊಂಡ್ರೆ ನೀರನ್ನ, ಬೆಳೆ ಬೆಳೆಯೋದಕ್ಕೆ ನೀರು ಕೊಡಿ ಅಂತ ತಮಿಳುನಾಡು ಕೇಳಿದೆ. ತಮಿಳುನಾಡಿನ ಮನವಿಯನ್ನು ಪುರಸ್ಕರಿಸಿ ನೀರು ಬಿಡುಗಡೆ ಮಾಡಿ ಅಂತ ಆದೇಶ ಮಾಡಿದೆ. ಇದು ಸರಿನಾ? ನಮ್ಮ ರೈತರು ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ, ಬೆಳೆಗೆ ನೀರು, ಕಾಲುವೆಗಳಿಗೆ ನೀರು ಹರಿಸ್ತಾ ಇಲ್ಲ. ಆದರೆ ತಮಿಳುನಾಡು ತನ್ನ ಕುರುವೈ ಬೆಳೆಗೆ ನೀರು ಬಿಡುಗಡೆ ಮಾಡಬೇಕು, ಅದಕ್ಕೋಸ್ಕರ ಕರ್ನಾಟಕ ರಿಲೀಸ್ ಮಾಡಬೇಕು. ನಾವು ಮೆಟ್ಟೂರು ಡ್ಯಾಮಿನಿಂದ ನೀರು ಬಿಡಬೇಕು ಅಂತಾದ್ರೆ ಕರ್ನಾಟಕ ನಮಗೆ ನೀರು ಬಿಡಬೇಕು ಅಂತ ತಮಿಳುನಾಡು ಕೇಳುತ್ತೆ. ಅದನ್ನ ಒಪ್ಪಿಕೊಂಡು ನೀರು ಬಿಡುಗಡೆ ಮಾಡಿ ಅಂತ ಆದೇಶ ಮಾಡಲಾಗುತ್ತೆ. ಇದು ಸರಿನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. 2 SPs, 1 ಅಡಿಷನಲ್ SP, 9 DSP, CPS और ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 SPs ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ತೀರಾ. ತಮಿಳುನಾಡಿಗೆ ನೀರು ಕೊಟ್ರೆ ಹೇಗೆ? ನಿಮ್ಮೊಂದಿಗೆ ನಾವಿದ್ದೀವಿ, ನೀವು ತಮಿಳುನಾಡಿನ ವಾಟರ್ ಮ್ಯಾನ್ ಅಲ್ಲ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ CT ರವಿ ಸಲಹೆ ಕೊಟ್ಟಿದ್ದಾರೆ. ನೀರು ಬಿಡುಗಡೆ ಮಾಡಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ತಮಿಳುನಾಡಿನ ವಾಟರ್ ಮ್ಯಾನ್ ಅಲ್ಲ ನೀವು, ಕರ್ನಾಟಕದ CM ನೀವು ಅಂತ CT ರವಿ ಮಾತನಾಡಿದರು. ಬಂಗಾರಪ್ಪ ರೀತಿ DK ಶಿವಕುಮಾರ್ ಸೆಡ್ಡು ಹೊಡಿಬೇಕು, ಈ ಆದೇಶವನ್ನು ಪಾಲಿಸೋದಕ್ಕೆ ಹೋಗಬಾರದು. ನಿಮ್ಮ ಮಿತ್ರ ಪಕ್ಷ ತಮಿಳುನಾಡಲ್ಲಿದೆ, ಅವ್ರ ಜೊತೆ ಮಾತಾಡಿ ಅಂತ CT ರವಿ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ವಿಪಕ್ಷದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದರು. ಅವ್ರು ಮುಖ್ಯಮಂತ್ರಿ ಆದಮೇಲೆ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಟ್ಟರು, ಯಾರೂ ಬಿತ್ತನೆ ಮಾಡಬೇಡಿ, ಜಲಾಶಯಗಳ ನೀರನ್ನು ಕುಡಿಯೋ ನೀರಿಗೆ ಉಳಿಸ್ಬೇಕು, ಕುಡಿಯೋ ನೀರಿನ ಉಳಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಆಮೇಲೆ ನೀರಾವರಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಬೆಂಗಳೂರಿಗೆ, ಮೈಸೂರಿಗೆ, ಮಂಡ್ಯಕ್ಕೆ ಮತ್ತು KRSನ ಮೂಲದಿಂದ ನಾವೇನು ಕಾವೇರಿಯಿಂದ ನೀರು ಕೊಡ್ತೇವೆ, ಅದಕ್ಕೆ ಕುಡಿಯೋ ನೀರಿಗೆ ಲಭ್ಯ ಎಷ್ಟಿದೆ? ಮುಖ್ಯಮಂತ್ರಿಗಳೇ ಬಾಯ್ಬಿಡಿ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ ಜನರಿಗೆ ನೀರು ಕೊಡದೆ ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗುತ್ತೆ ಹೇಳಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ ಮ್ಯಾನ್ ನೀವಲ್ಲ, ವಾಟರ್ ಮ್ಯಾನ್ ಥರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರ್ದು. ನೀವು ನಮ್ಮ ಮುಖ್ಯಮಂತ್ರಿ, ನಮ್ಮ ಜನರ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮಗಿದೆ. ಮಾತುಕತೆ ಆಡಲಿ, ಮಾತುಕತೆ ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯೇ ಪರಿಹಾರ. ಅವ್ರಿಗೆ ತೋರಿಸ್ಬೇಕು ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ, ಕುಡಿಯೋಕ್ಕೆ ನೀರು ಎಷ್ಟು ಬೇಕು, ಅವ್ರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಅವ್ರಿಗೆ ಮನವರಿಕೆ ಮಾಡಲಿ. ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇವ್ರದ್ದೇ ಇದೆ. ಮತ್ತು ಹೇಗಿದ್ದರೂ ಎರಡೂ ಪಕ್ಷಗಳು ಮಿತ್ರ ಪಕ್ಷಗಳು ಪರಸ್ಪರ ಮಿತ್ರನಿಗೆ ಮನವರಿಕೆ ಮಾಡೋಕ್ಕಾಗದೇ ಇದ್ದರೆ ಇನ್ಯಾರಿಗೆ ನೀವು ಮನವರಿಕೆ ಮಾಡ್ತೀರಿ? ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.